ನಮಸ್ಕಾರ. ನಿಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾವೆಲ್ಲರೂ ಚಿಕ್ಕಂದಿನಿಂದ ಕೇಳ್ಕೊಂಡು ಬಂದಿರುವಂಥ ಒಂದು ಮಾತು ಏನಪ್ಪ ಅಂದರೆ, ಪ್ರತಿ ಮನೆಯಲ್ಲೂ ಭಗವಂತರು ಇರೋಕ್ಕಾಗೋದಿಲ್ಲ, ಅದಕ್ಕೆ ಪ್ರತಿ ಮನೆಯಲ್ಲೂ ಒಬ್ಬಳು ಸ್ತ್ರೀಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಕೇಳಿದ್ವಿ. ಅದೇ ರೀತಿ ಬೆಳ್ಳಂಬೆಳಗ್ಗೆ ನಾವೆಲ್ಲರೂ ಕೇಳುವಂತಹ ಒಂದು ಡಾಕ್ಟರ್ ಎಂ ಎಸ್ ಸುಬ್ಬಲಕ್ಷ್ಮಿಯವರ ಭಜಗೋವಿಂದಂ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಅದಕ್ಕೆ ನಾವೆಷ್ಟು ಪ್ರಾಶಸ್ತ್ಯವನ್ನು ಮಹತ್ವವನ್ನು ಕೊಡ್ತೀವೋ, ಅದೇ ರೀತಿ ಡಾಕ್ಟರ್ ಶಿವರುದ್ರಪ್ಪನವರು ಬರೆದಿರುವಂತಹ ಈ ಸಾಲುಗಳಲ್ಲಿ ಮುಖ್ಯವಾಗಿ ಡಾಕ್ಟರ್ ಅಶ್ವತ್ಥ್ನವರ ದನಿಯಲ್ಲಿ ಈ ಸಾಲುಗಳನ್ನು ಕೇಳಿದಾಗ ಆಗುವ ಸಂತೋಷ ಕೂಡ ಅಷ್ಟೇ ಉತ್ತಮವಾದದ್ದು ಅಂತ ನನಗನ್ಸುತ್ತೆ. ಆ ಸಾಲುಗಳನ್ನು ಕೇಳಿದಾಗ ಸ್ತ್ರೀ ಪ್ರಾಶಸ್ತ್ಯವನ್ನು ಮತ್ತೊಂದು ವಿಚಾರದಲ್ಲಿ ಹೇಳೋಕ್ಕೆ ಆಗೋದೇ ಇಲ್ವೇನೋ ಅಂತ ಅನಿಸತ್ತೆ. ಆ ಸಾಲುಗಳಲ್ಲಿ 4 ಸಾಲುಗಳು ಮಾತ್ರ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತುಗೆ ಅನ್ನ ಉಣಿಸಿ, ಗಂಡ ಮಗುವ ತಬ್ಬಿದಾಕೆ, ಗಂಡ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಇಷ್ಟೇ ಸಾಕಲ್ವಾ? ಈಗ ನಾವು ಮಹಿಳಾ ದಿನಾಚರಣೆ ಸಂದರ್ಭವಾಗಿ ಒಂದಷ್ಟು ವಿಚಾರಗಳನ್ನು ಮಾತಾಡಲೇಬೇಕು. ಪ್ರತಿ ಹೆಣ್ಣು ತನ್ನನ್ನು ತಾನು ಸಂಭಾಳಿಸಿಕೊಂಡು ತನ್ನ ಹೆಣ್ಣು ಮಗುವಿಗೆ ಸೂಕ್ತ ಮಾರ್ಗದರ್ಶನ ಕೊಡಬೇಕಾದ ಒಂದು ದಿಸೆಯಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಗಮನ ನಾವು ಹರಿಸಲೇಬೇಕು. ಅದೇನಪ್ಪ ಅಂದಾಗ, ಮುಖ್ಯವಾಗಿ ಒಂದು ಐಡೆಂಟಿಟಿ ಅಥವಾ ಅಸ್ಮಿತೆ ಬಗ್ಗೆ ಯೋಚನೆ ಮಾಡಿದಾಗ, ನಾನು ಈ ರೀತಿ ಇದ್ದರೆ ಸಮಾಜ ಏನನ್ನುತ್ತೆ, ನಾನು ಈ ರೀತಿ ಕೆಲಸ ಮಾಡಿದರೆ ಸಮಾಜ ಏನನ್ನುತ್ತೆ ಅಂತ ಒಂದು ಆಚೆ ಕಡೆಯಿಂದ ಬರುವಂತಹ ಒಂದು ಉತ್ತರಕ್ಕಾಗಿ ನಾವು ಕಾಯೋ ಬದಲು, ನನ್ನಲ್ಲಿ ಯಾವ ಪ್ರತಿಭೆ ಇದೆ, ನಾನು ಏನು ಕೆಲಸ ಮಾಡಬಹುದು, ನಾನು ಈ ರೀತಿ ನನ್ನ ಒಂದು ಅಸ್ಮಿತೆಯನ್ನು ಅಥವಾ ಐಡೆಂಟಿಟಿಯನ್ನು ನಾನು ಸೃಷ್ಟಿಸ್ಕೋಬೇಕು ಅಂತ ಮೊಟ್ಟ ಮೊದಲನೇದಾಗಿ ಆ ತಾಕತ್ತನ್ನು, ಶಕ್ತಿಯನ್ನು ನಮ್ಮೊಳಗಿಂದ ನಾವು ಮೊದಲು ಕಲ್ಪಿಸ್ಕೊಂಡಾಗ ನಮ್ಮ ಜೀವನಕ್ಕೆ ನಾವು ಕೊಡುವಂತಹ ಒಂದು ಮೊದಲನೇ ಮೆಟ್ಟಿಲು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ ಮೇಲೆ ಸ್ತ್ರೀನಲ್ಲಿರುವಂತಹ ಒಂದು ಅದು ಬಲನೋ ಬಲಹೀನತೆಯೋ ಯಾವ ರೀತಿಯಲ್ಲಿ ಹೇಳಬೇಕು ಗೊತ್ತಿಲ್ಲ, ಎಲ್ಲವನ್ನೂ ನಾನು ಮಾಡ್ತೀನಿ ಅಂತ ನಾವು ಮಾಡೋಕ್ಕೆ ಹೊರಟಾಗ ತುಂಬಾ ನಮಗೆ ಇರುವಂತಹ ಶಕ್ತಿ ಆಗಿರ್ಬೋದು ಅಥವಾ ನಮಗಿರುವಂತಹ ಒಂದು ಮಾನಸಿಕ ಶಕ್ತಿಯನ್ನು ಕೂಡ ನಾವು ಇಲ್ಲಿ ಕಳ್ಕೊಳ್ತಾ ಇರ್ತೀವಿ. ಎಸ್ ಅಂತ ಪ್ರತಿಯೊಂದು ವಿಚಾರದಲ್ಲೂ ಹೇಳೋಕ್ಕೆ ಹೊರಟಾಗ ಮನಸ್ಸಲ್ಲಿ ನೋ ಅಂತ ಹೇಳೋಕ್ಕೆ ಇಷ್ಟ ಇದ್ದರೂ ಕೂಡ ನಾವು ಕೆಲವೊಮ್ಮೆ ಈ ಕೆಲಸವನ್ನು ಮಾಡ್ತೀವಿ ಅಂತ ಸ್ವೀಕಾರ ಮಾಡ್ತಾ ಇರ್ತೀವಿ. ಇಲ್ಲಿ ನಾವು ರವಷ್ಟು ಪಾಸ್ ಕೊಟ್ಟು ಮನಸ್ಸಲ್ಲಿ ಇಷ್ಟ ಇಲ್ಲ ಅಂದಾಗ, ನಮಗೆ ಇದು ಮಾಡೋಕ್ಕಾಗಲ್ಲ ಅಂದಾಗ ಖಂಡಿತವಾಗಲೂ ನೋ ಅಂತ ಹೇಳೋದನ್ನು ನಾವು ಕಲೀಲೇಬೇಕು. ಇಲ್ಲ, ಆಗುವುದಿಲ್ಲ, ಇದು ನಾನು ಮಾಡೋದಿಲ್ಲ ಅಂತ ನಾವು ಹೇಳಕ್ಕೆ ಹೊರಟಾಗ ಖಂಡಿತವಾಗಲೂ ನಮ್ಮ ಎನರ್ಜಿಯನ್ನು ನಾವು ಇಲ್ಲಿ ಸೇವ್ ಮಾಡ್ಕೋಬಹುದು. ಬ್ರೇಕ್ ದ ಸೈಲೆನ್ಸ್ ಅಂದಾಗ ನಮ್ಮ ಮನಸ್ಸಲ್ಲಿ ಮೂಡುವಂತಹ ಪ್ರಶ್ನೆಗಳಿರ್ಬೋದು, ಬಾಧೆ ಇರ್ಬೋದು, ಯಾವುದಾದ್ರೂ ವಿಚಾರದ ಬಗ್ಗೆ ನಮ್ಮ ದನಿ ಎತ್ತಿ ಕೇಳಬೇಕು ಅಂದಾಗ ಅದನ್ನು ನಮ್ಮ ಮನಸ್ಸಲ್ಲೇ ಅದುಮಿಟ್ಕೊಳ್ಳೋ ಪ್ರಯತ್ನ ನಾವು ಎಂದೂ ಮಾಡಬಾರ್ದು. ಅದನ್ನು ನಾವು ತಕ್ಷಣ ಕೇಳಲೇಬೇಕು. ಆ ಪ್ರಶ್ನೆಗಳಿಗೆ ಉತ್ತರ ಪಡೆಯೋಕ್ಕೆ ನಾವು ಪ್ರಯತ್ನಿಸಲೇಬೇಕು. ಈ ದಿಸೆಯಲ್ಲಿ ಕೆಲಸ ಮಾಡುವಾಗ ಪ್ರತಿ ಸ್ತ್ರೀ ಹತ್ರ ಇರುವಂತಹ ಒಂದು ಆಯುಧ ಯಾವುದು ಬೇಕು ಅಂದರೆ ಎಜುಕೇಷನ್. ಶಿಕ್ಷಣ ಅನ್ನೋದು ನಮ್ಮನ್ನು ಸರಿಯಾದ ದಾರಿಗೆ ಕೊಂಡೊಯ್ಯುವಂತಹ ಒಂದು ಆಯುಧ ಅಂತಲೇ ಹೇಳ್ಬೋದು. ಎಜುಕೇಷನ್ ಅಂತ ಹೇಳಿದ ತಕ್ಷಣ ಮದುವೆ ಆಗಿದೆ, ನನ್ನ ಗ್ರ್ಯಾಜುಯೇಷನ್ ಆಗಿದೆ, ಮದುವೆ ಆಗಿದೆ, ಇನ್ನು ನಾನು ಏನಕ್ಕೆ ಓದಬೇಕು ಅನ್ನೋ ಒಂದು ಮಾನಸಿಕ ಸ್ಥಿತಿಯಿಂದ ನಾವು ಹೊರ ಬರಲೇಬೇಕು. ಪ್ರತಿದಿನ ನಾವು ಕಲಿಯೋದು ಇದ್ದೇ ಇರುತ್ತೆ. ಅದು ಎಜುಕೇಷನ್ ಅಂದ ತಕ್ಷಣ ನೆಕ್ಸ್ಟ್ ನೀವು ಎಜುಕೇಷನ್ ಆಗಿ ಪೋಸ್ಟ್ ಗ್ರ್ಯಾಜುಯೇಷನ್ನೇ ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಇಷ್ಟವಾದ ಒಂದು ಸ್ಕಿಲ್ ಕಲಿಬೋದು, ನಮ್ಗೆ ಇಷ್ಟವಾದ ಒಂದು ವಿಷಯದ ಬಗ್ಗೆ ರವಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋದು ಕೂಡ. ಹಾಗಾಗಿ ಪ್ರತಿದಿನ ನಾವು ನಮ್ಮ ಜೀವನಕ್ಕೆ ಬೇಕಾದ ಒಂದಷ್ಟು ಹೊಸ ವಿಚಾರಗಳನ್ನು ಕಲಿಕೆಯ ಅಂಗವಾಗಿ ಕಲಿಯಲೇಬೇಕು. ಆಗ ಮಾತ್ರ ನಾವು ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ನಾವು ಸಾಧ್ಯ ಆಗುತ್ತೆ. ತಾನು ಮಾಡ್ತಾ ಇರುವಂತಹ ಒಂದು ಕಚೇರಿ ಅಥವಾ ಯಾವುದಾದ್ರೂ ಒಂದು ಆಫೀಸ್ ಇರ್ಬೋದು, ಅಲ್ಲಿ ಕೆಲಸ ಮಾಡ್ತಾ ಇರೋ ಸಮಯದಲ್ಲಿ ಎಷ್ಟೋ ಬಾರಿ ನಮಗೆ ಗೊತ್ತಿಲ್ಲದೇನೆ ನಮ್ಮ ಹಿಂದೆಯೇ ಚೂರಿ ಚುಚ್ಚುವಂತಹ ಜನಗಳು ನಮ್ಮ ಸುತ್ತೂರ ಇದ್ದೇ ಇರ್ತಾರೆ.
ಅದೇನೋ ಅಂತಾರಲ್ವಾ, ಹಿತಶತ್ರುಗಳು ಅನ್ನೋ ವ್ಯಕ್ತಿಗಳು ನಮ್ಮೊಟ್ಟಿಗೆ ಇದ್ರೇನೆ ನಮಗೆ ಗೊತ್ತೇ ಆಗೋದಿಲ್ಲ ನಮ್ಮ ಹಿಂದೆನೇ ನಮ್ಮ ಬಗ್ಗೆ ಅವರು ಯಾವ ರೀತಿ ಕುತಂತ್ರಗಳನ್ನು ನಡೆಸ್ತಾ ಇರ್ತಾರೆ ಅಂತ. ಆದರೆ ಇಂತಹ ಸಮಯದಲ್ಲಿ ನಮ್ಮಲ್ಲಿ ಮೂಡುವಂತಹ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ನನ್ನ ವಿಷಯದಲ್ಲೇ ಯಾಕೆ ಈ ಥರ ಆಯಿತು ಅಂತ ನಾವು ಯೋಚನೆ ಮಾಡೋದನ್ನು ಬಿಟ್ಟು, ಆ ವಿಷಯದಿಂದ ನಮಗೆ ಆಗಿರೋ ಅನುಭವದಿಂದ ನಾವು ಕಲಿಕೆಯನ್ನು ಕಲಿತು ಮುಂದಕ್ಕೆ ನಾವು ಹೋಗೋದನ್ನು ಕಲಿಬೇಕು. ಆ ಅನುಭವದಿಂದ ಮುಂದೆ ನಮಗೆ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ನಾವು ಅಂದ್ಕೊಂಡಾಗ ಖಂಡಿತವಾಗಲೂ ನಾವು ಇದನ್ನು ಮರೆತು ಮುಂದಕ್ಕೆ ಸಾಗುವ ಒಂದು ಪ್ರಯತ್ನ ನಾವು ಮಾಡೇ ಮಾಡ್ತೀವಿ. ನಾವು ಓದಿರುವಂತಹ ಇತಿಹಾಸಗಳಿರ್ಬೋದು, ಪುರಾಣಗಳಲ್ಲಿರ್ಬೋದು, ದೊಡ್ಡವರು ಹೇಳಿರೋ ಮಾತುಗಳಲ್ಲಿರಬಹುದು, ಹೇಳೋ ಒಂದು ವಿಚಾರ ಏನಪ್ಪ ಅಂದರೆ, ಸ್ತ್ರೀಗೆ ಸ್ತ್ರೀನೇ ಶತ್ರು ಅಂತ. ಈ ವಾಕ್ಯ ಒಂದು ಮಟ್ಟಕ್ಕೆ ಸರಿ ಇರಬಹುದು, ಆದರೆ ಈ ವಾಕ್ಯವನ್ನು ಸುಳ್ಳು ಮಾಡುವ ಪ್ರಯತ್ನ ಕೂಡ ಮಾಡುವ ಸಿಸ್ಟರ್ಹುಡ್ ತೋರಿಸುವಂತಹ ಜನಗಳು ನಮ್ಮ ಸುತ್ತೂರ ಖಂಡಿತ ಇದ್ದಾರೆ. ನಮ್ಮ ಕುಟುಂಬ ಸದಸ್ಯರಲ್ಲಿರಬಹುದು ಅಥವಾ ನಮ್ಮ ಕೊಲೀಗ್ಸಲ್ಲಿರ್ಬೋದು, ಯಾರಿಗಾದರೂ ಒಬ್ಬಳು ಸ್ತ್ರೀಗೆ ನೋವಾದಾಗ ಅಥವಾ ಅವಳು ಏನೋ ಒಂದು ಡಿಪ್ರೆಷನ್ಗೆ ಹೋಗಿದ್ದಾಳೆ, ಮಾತಾಡ್ತಿಲ್ಲ, ಏನೋ ನೋವನ್ನು ಅನುಭವಿಸ್ತಿದ್ದಾಳೆ ಅಂತ ನಾವು ಅಂದ್ಕೊಂಡಾಗ, ಗಮನಿಸಿದಾಗ ರವಷ್ಟು ಸಮಯ ಅವರ ಜೊತೆಯಲ್ಲಿ ಕೂತ್ಕೊಂಡು ಅವರ ಬಾಧೆಯನ್ನು ನಾವು ಕೇಳೋ ಮೂಲಕ, ಆದರೆ ಒಂದು ಸೂಕ್ತ ಸಲಹೆಯನ್ನು ನೀಡೋ ಮೂಲಕ ನಾವೊಂದು ಸಿಸ್ಟರ್ಹುಡ್ಡನ್ನು ಖಂಡಿತವಾಗಲೂ ಬೆಳೆಸಬಹುದಲ್ವೇ? ಅಂತಹ ಬೆಳೆಸುವಂತಹ ಬೇಕಾದಷ್ಟು ಸ್ತ್ರೀಯರನ್ನು ನಾನು ನೋಡಿದ್ದೀನಿ. ಆ ಪಟ್ಟಿಗೆಯಲ್ಲಿ ನಮ್ಮ ಹೆಸರನ್ನು ಕೂಡ ನಾವು ದಾಖಲಿಸ್ಕೊಳ್ಳಲೇಬೇಕು. ಮುಖ್ಯವಾಗಿ ಸ್ತ್ರೀಯನ್ನು ಅಬಲೆಯಾಗಿ ರೂಪಿಸುವಂತಹ ಈ ಸಂಸ್ಕೃತಿಯಲ್ಲಿ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವಂತಹ ಒಂದು ತಾಕತ್ತನ್ನು ಅವಳು ಬೆಳೆಸ್ಕೊಳ್ಳೇಬೇಕು. ಇದಕ್ಕೆ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ತನ್ನನ್ನು ತಾನು ನಿರಂತರವಾಗಿ ತಯಾರು ಮಾಡಿಕೊಳ್ಳುವಂತಹ ಸ್ತ್ರೀಗೆ ಎನರ್ಜಿ ಎಲ್ಲಿಂದ ಬರಬೇಕು? ಮೊಬೈಲನ್ನಂತೂ ನಾವು ದಿನಾಗಲೂ ರೀಚಾರ್ಜ್ ಮಾಡ್ತಾನೆ ಇರ್ತೀವಿ. ಸ್ತ್ರೀಗೆ ಇಷ್ಟು ಕೆಲಸಗಳು ಮಾಡಬೇಕಂದ್ರೆ ಎನರ್ಜಿ ಎಲ್ಲಿಂದ ಬರುತ್ತಪ್ಪ ಅಂದಾಗ ಖಂಡಿತವಾಗಲೂ ಆ ಎನರ್ಜಿ ಬರುವುದು ಅವಳ ಆಧ್ಯಾತ್ಮಿಕ ಜೀವನದಿಂದ ಮಾತ್ರ. ರವಷ್ಟು ಸಮಯ ತನ್ನನ್ನು ತಾನು ಒಂದು ಮೆಡಿಟೇಷನ್ ಮೂಲಕ ಆಗಿರ್ಬೋದು, ಗ್ರ್ಯಾಟಿಟ್ಯೂಡ್ ಅಥವಾ ಒಂದು ಕೃತಜ್ಞತಾ ಭಾವವನ್ನು ಸಲ್ಲಿಸುವ ಮೂಲಕ ತನಗೆ ತಾನು ನೆಮ್ಮದಿಯನ್ನು, ಶಾಂತಿಯನ್ನು ಕೊಟ್ಕೊಂಡು ಒಂದು ತನ್ನ ಎನರ್ಜಿನ ತಾನು ನಿರಂತರವಾಗಿ ನಿಯಂತ್ರಿಸಿಕೊಂಡು ತನ್ನ ಕೆಲಸಗಳಲ್ಲಿ ಮುಂದುವರಿಯಲೇಬೇಕು. ಹಾಗೇ ಸ್ತ್ರೀ ಮಾಡಿದಾಗ ತನ್ನನ್ನು ತಾನು ನಿಭಾಯಿಸಿಕೊಂಡು, ಮುಖ್ಯವಾಗಿ ತನ್ನ ಹೆಣ್ಣು ಮಕ್ಕಳಿಗೆ ಯಾವ ಥರ ಇರಬೇಕು ಅಂತ ಮಾರ್ಗದರ್ಶನ ಕೊಡುವುದು ಮೊದಲನೇ ಗುರು ಸ್ತ್ರೀ ಮಾತ್ರನೇ ಆಗಿರ್ತಾಳೆ. ಮನೆಯಿಂದ ಶುರುವಾದ ಈ ಜರ್ನಿ ಏನಿದೆ, ಅದು ಸ್ಕೂಲ್ ಆಗಿರ್ಬೋದು, ಕಾಲೇಜಲ್ಲಾಗಿರ್ಬೋದು, ಅದು ಮುಂದುವರಿಯುತ್ತಾ ಒಬ್ಬಳು ವಿದ್ಯಾರ್ಥಿನಿ ಒಂದು ಉತ್ತಮವಾದ ಸ್ತ್ರೀಯಾಗಿ ಪರಿವರ್ತನೆ ಮಾಡಬೇಕಾದ್ರೆ ಮನೆಯಿಂದಾನೇ ಈ ಜರ್ನಿ ಶುರುವಾಗುತ್ತೆ ಅಂತ ನನಗನ್ಸತ್ತೆ. ಸ್ತ್ರೀ ಆತ್ಮಶಕ್ತಿ ಯಾವಾಗ ಜಾಗೃತವಾಗುತ್ತೋ ಆವಾಗ ನಮ್ಮ ಪ್ರಪಂಚದ ಆತ್ಮಶಕ್ತಿ ಕೂಡ ಖಂಡಿತವಾಗಲೂ ಜಾಗೃತವಾಗುತ್ತೆ. ಸಾಕ್ಷಾತ್ತು ಆದಿಶಂಕರಾಚಾರ್ಯರು ಶಿವ ಮತ್ತು ಪಾರ್ವತಿಯನ್ನು ಇಬ್ಬರನ್ನೂ ಸಮನಾಗಿ ತೋರಿಸುವಂತಹ ಪ್ರಯತ್ನ ತಮ್ಮ ಸೌಂದರ್ಯ ಲಹರಿಯ ಮೊದಲನೆಯ ಶ್ಲೋಕದಲ್ಲೇ ಹೇಳಿದ್ದಾರೆ. ಹಾಗಾಗಿ ನಮ್ಮ ಶಕ್ತಿಯನ್ನು ನಾವು ರೂಪಿಸ್ಕೊಳ್ತಾ ನಮ್ಮನ್ನು ನಾವು ಸಕಾರಾತ್ಮಕವಾದ ಒಂದು ಸ್ಥಿತಿಯಲ್ಲಿ ಮುಂದಕ್ಕೆ ನಡೆಸ್ಕೊಂಡು ಹೋದಾಗ ಖಂಡಿತವಾಗಲೂ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಮಾದರಿಯಾಗಿ ನಿಂತು ನಾವು ಉತ್ತಮವಾದ ಒಂದು ಪ್ರಪಂಚಕ್ಕೆ ಒಂದು ಮಾದರಿ ಆಗಬಹುದು ಅಂತ ನನಗನ್ಸುತ್ತೆ. ನೀವೆಲ್ಲರೂ ಕೂಡ ನಿಮ್ಮ ವಿಚಾರಗಳನ್ನು ಎಸ್ ಐ ಆಮ್ ಸ್ಟ್ರಾಂಗ್ ಅನ್ನೋ ಮೂಲಕ ಟೈಪ್ ಮಾಡಿ ಈ ಮಹಿಳಾ ದಿನಾಚರಣೆಯನ್ನು ಸಂತೋಷವಾಗಿ ನೀವು ಆಚರಣೆ ಮಾಡ್ತೀರಾ ಅಂತ ನಂಬಿದ್ದೀನಿ. ನಿಮ್ಮ ಡಾಕ್ಟರ್ ಉಮಾ.